ಹಾಯ್ ಹಲೋ ನಮಸ್ಕಾರ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ದ್ವಿತೀಯ PUC ಅರ್ಥಶಾಸ್ತ್ರ ವೆರಿ ಇಂಪಾರ್ಟೆಂಟ್ ಆದಂತಹ 6 ಅಂಕ ಮತ್ತು 4 ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಪಿಕ್ಸ್ ಬೀಳುತ್ತೆ ಅಂತ ಕೆಲವೊಂದು ಪ್ರಶ್ನೆಗಳನ್ನು ನಾವು ನಿಮಗೆ ವಿದ್ಯಾರ್ಥಿಗಳು ಅನ್ವಯಿಸುವಂತೆ ತೆಗೆದಿದ್ದೀವಿ. ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇ ಪ್ರಶ್ನೆ 6 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಉತ್ತರಗಳನ್ನು ನಾವು ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ. ಸರಿಯಾಗಿ ನೋಡ್ಕೊಳ್ಳಿ. ಮೊದಲೇ ಪ್ರಶ್ನೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕದ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇದು ವೆರಿ ಇಂಪಾರ್ಟೆಂಟ್ 6 ಅಂಕದ ಪ್ರಶ್ನೆ. ಹಾಗೆ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರಗಳಿಗೆ ವಿವರಿಸಿ. ಮೂರನೇ ಪ್ರಶ್ನೆ, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಇವೆ ಭಾಷೆಯಲ್ಲಿದೆ. ಸರಿಯಾಗಿ ನೋಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ವಾಣಿಜ್ಯ ಬ್ಯಾಂಕ್ಗಳ ಠೇವಣಿ ಮತ್ತು ಸಾಲ ಅಥವಾ ಪತ್ತು ಅಂತ ಕರೀತಾರೆ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಅಕ್ಕಸಾಲಿಗ ಲಾಲನಕತೆಯನ್ನು ಬರೆಯಿರಿ. ಲಾಲನಕತೆ ಎಲ್ಲರಿಗೂ ಸರಿಯಾಗಿ ಗೊತ್ತಿರುತ್ತೆ. ಸರಿಯಾಗಿ ನೋಡಿ ಇನ್ನೊಂದು ಸಲ. ಇನ್ನೊಂದು ಪ್ರಶ್ನೆ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಮುಕ್ತ ಕಾರ್ಯಾಚರಣೆ ಮಾರುಕಟ್ಟೆಯ ಬಗ್ಗೆ ಬರೀಬೇಕಾಗುತ್ತೆ. ಹಾಗೆ ಹಣದ ಕಾರ್ಯಗಳನ್ನು ವಿವರಿಸಿ. ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿ ದೋಷಗಳನ್ನು ನಿವಾರಿಸಿತು ತಿಳಿಸಿ. ಇಲ್ಲಿ ಮೊದಲನೇದಾಗಿ ಎಲ್ಲ ಅಧ್ಯಾಯದ ಅನ್ವಯಿಸುವ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಉತ್ತರಗಳನ್ನು ನಾವು ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ. 6 ಅಂಕದ ಪ್ರಶ್ನೆ ಉತ್ತರಗಳು. ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಮುಂದಿನ ಪ್ರಶ್ನೆ, ಸಮಗ್ರ ಆರ್ಥಿಕ ಅನ್ಯನ್ಯತೆಗಳನ್ನು ವಿವರಿಸಿರಿ. ಇನ್ನೊಂದು, GDPಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳನ್ನು ಒಂದೇ ಉತ್ತರವನ್ನು ನೀಡುತ್ತವೆ. ಒಂದು ಸಂಖ್ಯಾತ್ಮಕ ಉದಾಹರಣೆಯನ್ನು ವಿವರಿಸಿರಿ. ಆಲ್ 3 ಮೆಥಡ್ಸ್. ಹಾಗೆ ಮುಂದಿನ ಪ್ರಶ್ನೆ, ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಮೇಲಿನ ಅಕ್ಕಸಾಲಿಗ ಲಾಲನಕತೆ ಇದೀಗ ಬಂದಿತ್ತು. ಪ್ರಶ್ನೆ ಈಗ ಬಂದಿದೆ. ಸರಿಯಾಗಿ ನೋಡ್ಕೊಳ್ಳಿ. ಸಂದಾಯ ಬಾಕಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ವೆರಿ ಇಂಪಾರ್ಟೆಂಟ್. ಸಂದಾಯ ಬಾಕಿ ಬರೆಯಬೇಕಾಗುತ್ತೆ. ಪಿಕ್ಸ್ 6 ಅಂಕದ ಪ್ರಶ್ನೆಗಳು ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ. ನೀವು ಸರಿಯಾಗಿ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳೇ ಅನ್ವಯಿಸ್ತದೆ. ಎಕನಾಮಿಕ್ ಅರ್ಥಶಾಸ್ತ್ರದ ವಿಷಯಗಳ ಅಧ್ಯಾಯದ ಪ್ರಶ್ನೆ ಉತ್ತರಗಳಲ್ಲಿ ನಿಮಗೆ ಕೊಟ್ಟಿದ್ದೇವೆ. ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯ ರೇಖಾಚಿತ್ರದ ಆಧಾರದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ. ಹಾಗೆ ಆಮದುಗಳ ಬೇಡಿಕೆಯ ಹೆಚ್ಚಳವು ವಿದೇಶಿ ವಿನಿಮಯದ ಮಾರುಕಟ್ಟೆಯ ಮೇಲೆ ಬೀರುವ ಪರಿಣಾಮವನ್ನು ರೇಖಾಚಿತ್ರದ ಸಹಾಯದಿಂದ ಪ್ರಸ್ತುತಪಡಿಸಿರಿ. ಹಾಗೆ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳ ಪಟ್ಟಿ ಮಾಡಿರಿ. ಬದಲಾಗುವ ವಿನಿಮಯ ದರ ಪದ್ಧತಿಯಲ್ಲಿ ದೀರ್ಘಾವಧಿ ಭವಿಷ್ಯದ ವಿನಿಮಯ ದರಗಳನ್ನು ಅಂದಾಜು ಮಾಡಲು ಕೊಳ್ಳುವ ಶಕ್ತಿಯ ಸಮಾನತೆಯ ಸಿದ್ಧಾಂತವನ್ನು ಹೇಗೆ ಬಳಸುತ್ತದೆ. ಇಷ್ಟು 6 ಅಂಕದ ಪ್ರಶ್ನೆಗಳು ನಿಮಗೆ ಕೊಟ್ಟಿದ್ದೇವೆ. ಸರಿಯಾಗಿ ನೀವು ಪ್ರಶ್ನೆ ಉತ್ತರಗಳನ್ನು ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಿವು. ಹಾಗೆ 4 ಅಂಕದ ಪ್ರಶ್ನೆಗಳನ್ನ ನೋಡೋಣ. 4 ಅಂಕದ ಪ್ರಶ್ನೆ 80 ಅಂಕದ ಪ್ರಶ್ನೆಗೆ ಮಾಲಿಕೆ 2026 ಕೇಳುವಂಥ ಪಿಕ್ಸ್ ಕ್ವಶನ್ ಅಂತ ಹೇಳ್ಬೋದು. ಹಾಗೆ ಇದೇ ಈಗ 6 ಅಂಕದ ಪ್ರಶ್ನೆ ಉತ್ತರಗಳ ಪಿಕ್ಸ್ ಕ್ವಶನ್ಗಳನ್ನ ನಿಮಗೆ ಕೊಟ್ಟಿದ್ದೆ. ಈಗ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್. ಇಷ್ಟು ಪ್ರಶ್ನೆಗಳನ್ನು ನೀವು ಸರಿಯಾಗಿ ನೋಡ್ಕೊಂಡ್ರೆ 80ಕ್ಕೆ 80 ಅಂಕಗಳನ್ನ ನೀವು ಪಡಿತೀರ. ಮೊದಲೇ ಪ್ರಶ್ನೆ, ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಆಯಾಮವು ವಿವರಿಸಿ. ಇಲ್ಲಿ 3 ಕೇಂದ್ರೀಯ ಸಮಸ್ಯೆಗಳ ಬಗ್ಗೆ ಬರೀಬೇಕಾಗುತ್ತೆ. ಹಾಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಹಾಗೆ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇಲ್ಲಿ ಒಂದು ರೇಖೆ ಬರುತ್ತೆ. ಸರಿಯಾಗಿ ನೀವು ನೋಡ್ಕೊಳ್ಳಿ, ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಒಬ್ಬ ಅನುಭೋಗಿಯು ಒಂದು ಸೇಬಿನ ಮೇಲೆ 8 ರೂಪಾಯಿ ಗಳಿಸಿದಾಗ 20 ಸೇಬುಗಳನ್ನು ಖರೀದಿಸುತ್ತಾಳೆ. ಪ್ರತಿ ಸೇಬಿನ ಬೆಲೆ 10 ರೂಪಾಯಿ ಆದರೆ ಸೇಬಿನ ಬೇಡಿಕೆ 16ಕ್ಕೆ ಕಡಿಮೆ.
ಮಾಡುತ್ತಾಳೆ. ಬೆಲೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ. ಇಲ್ಲಿ ಸೂತ್ರಗಳನ್ನು ಹಾಕಿ ನೀವು ಕಂಡುಹಿಡಿಯಬೇಕಾಗುತ್ತೆ. 4 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್. ಇವು ಎಲ್ಲ ಅಧ್ಯಾಯದ ಕೆಲವೊಂದು ಪ್ರಶ್ನೆಗಳು ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆಗಳಿಗೆ ಇಲ್ಲಿ ನಿಮಗೆ ಕೊಟ್ಟಿದ್ದೀವಿ. ನೀವು ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ 4. ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಇಲ್ಲಿ ಔದಾಸೀನ್ಯ ನಕ್ಷೆಯ ರೇಖಾಚಿತ್ರ ಬರುತ್ತೆ ಒಂದು. ಅದರ ಬಗ್ಗೆ ಎಕ್ಸ್ಪ್ಲೇನ್ ಬರೆದರೆ 4ಕ್ಕೆ 4 ಅಂಕಣ ಸಿಗುತ್ತದೆ. ಹಾಗೆಯೇ 5ನೇ ಪ್ರಶ್ನೆ, ಬಜೆಟ್ ಗಣವನ್ನು ರೇಖಾಚಿತ್ರ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ. ಇವು 5 ಪ್ರಶ್ನೆಗಳು 4 ಅಂಕದ್ದು. ಹಾಗೆ ಮುಂದಿನ ಪ್ರಶ್ನೆ 6. ಒಂದು ಮಾರುಕಟ್ಟೆಯಲ್ಲಿ ಇಬ್ಬರು ಅನುಭೋಗಿಗಳು ಇದ್ದಾರೆ ಎಂದು ಪರಿಗಣಿಸಿ ಬೆಲೆ ವಿವಿಧ ಮಟ್ಟಗಳಲ್ಲಿ ಒಂದು ಸರಕಿನ ಅವರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸರಕಿನ ಮಾರುಕಟ್ಟೆಯ ಬೇಡಿಕೆ ಲೆಕ್ಕ ಮಾಡಿ. ಹಾಗೆ ವ್ಯತ್ಯಾಸ ನೋಡೋಣ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಬದಲಿ ಸರಕು ಮತ್ತು ಪೂರಕ ಸರಕಿನ ವ್ಯತ್ಯಾಸ 5 ಪಾಯಿಂಟ್ ಬರೆದರೆ ಸಾಕು. ನೀವು 4ಕ್ಕೆ 4 ಅಂಕಣ ಖಂಡಿತವಾಗಿ ಕೊಡ್ತಾರೆ. ಹಾಗೆ 8ನೇ ಪ್ರಶ್ನೆ, ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ವಿವರಿಸಿರಿ. 9ನೇ ಪ್ರಶ್ನೆ, ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ ಬೆಲೆ ₹10 ಇದ್ದಾಗ 200 ಚೆಂಡುಗಳನ್ನು ಉತ್ಪಾದಿಸುತ್ತದೆ ಎಂದು ಭಾವಿಸೋಣ. ಪ್ರತಿ ಚೆಂಡಿನ ಬೆಲೆ ₹30 ಆದರೆ ಏರಿಕೆಯಾದ ಉದ್ಯಮ ಘಟಕವು 1000 ಚೆಂಡುಗಳನ್ನು ಉತ್ಪಾದಿಸುತ್ತದೆ. ಇಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಬೇಕಂತ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಸೂತ್ರಗಳನ್ನು ಅನ್ವಯಿಸಿದಂತೆ ನೀವು ಬರೆಯಬೇಕಾಗುತ್ತೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಈ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮದ ಒಂದು ಆದಾಯ ಅಂದರೆ TR, ಒಟ್ಟು ವೆಚ್ಚ TC ಎರಡು ಪಟ್ಟಿಯನ್ನು ತೋರಿಸುತ್ತದೆ. ಪ್ರತಿ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಿ ಮತ್ತು ಸರಕಿನ ಮಾರುಕಟ್ಟೆ ಬೆಲೆಯನ್ನು ನಿರ್ಧರಿಸಿ. ಅಂದರೆ ಮಾರುಕಟ್ಟೆ ಬೆಲೆಯನ್ನು ಕಂಡುಹಿಡಿಯಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಅಂತ ಹೇಳ್ತೀವಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ಬರೆಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಹಾಗೆ ಎಲ್ಲ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ 80ಕ್ಕೆ 80 ಅಂಕಗಳು ಸಿಗುತ್ತೆ. ಇಲ್ಲಿ ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಹತ್ತಿಯ ಮಾರುಕಟ್ಟೆಯ ಪರಿಗಣಿಸಿ. ಹತ್ತಿಯ ಬೇಡಿಕೆ ರೇಖೆಯು Q = 430 - P ಆಗಿದೆ. ಮಾರುಕಟ್ಟೆಯಲ್ಲಿ ಏಕರೂಪದ ಉದ್ಯಮಗಳಿಗೆ ಎಂದು ಕಲ್ಪಿಸಿಕೊಂಡು ಅದರಲ್ಲಿ ಒಂದು ಉದ್ಯಮದ ಪೂರೈಕೆಯು ₹30 ಬೆಲೆಯಲ್ಲಿ Q = 20 + P ಆಗಿರುತ್ತದೆ. ಸಮತೋಲನ ಉದ್ಯಮಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಇದೊಂದು ಲೆಕ್ಕ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲಸ್ ಮೈನಸ್ ಸರಿಯಾಗಿ ನೋಡ್ಕೊಂಡು ಲೆಕ್ಕ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ 4 ಅಂಕದ್ದು. ಹಾಗೆ 13ನೇ ಪ್ರಶ್ನೆ, ಬೆಲೆ ಮಿತಿ ಎಂದರೇನು? ರೇಖಾಚಿತ್ರದೊಂದಿಗೆ ವಿವರಿಸಿ. ಇಲ್ಲಿ ಡಯಾಗ್ರಾಮ್ ಹಾಕಿ ಬರೆಯಬೇಕಾಗುತ್ತೆ. ಡಯಾಗ್ರಾಮ್ನ ತೆಗೆದು ಎಕ್ಸ್ಪ್ಲೇನ್ ಮಾಡಿದರೆ 4ಕ್ಕೆ 4 ಅಂಕಗಳು ಸಿಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರ ರೇಖಾಚಿತ್ರದೊಂದಿಗೆ ವಿವರಿಸಿ. ಹಾಗೆ ಬೆಲೆ ಅಂತಸ್ತಿನ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸಮತೋಲನ ಮೇಲೆ ಏಕಕಾಲದ ಪಲ್ಲಟ ಪರಿಣಾಮಗಳನ್ನು ತೋರಿಸುವ ಕೋಷ್ಟಕವನ್ನು ಬರೆಯಬೇಕಾಗುತ್ತೆ. ಇಲ್ಲಿ ಏಕಕಾಲದ ಪಲ್ಲಟಗಳು 3 ಒಂದು ಕೋಷ್ಟಕ ಹಾಕಿ ಅದರಲ್ಲಿ ಪಲ್ಲಟಗಳನ್ನು ನೀವು ಬರೆಯಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರದ ಉಗಮವನ್ನು ಕುರಿತು ಬರೆಯಿರಿ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಉಗಮ ವಿಕಾಸ ಸಹ ಬರೆಯಬೇಕಾಗುತ್ತೆ. 18ನೇ ಪ್ರಶ್ನೆ, ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿಶೀಲ ದೇಶಗಳ 2 ಸರ್ಕಾರ, ರಾಜ್ಯ ಮತ್ತು ಕುಟುಂಬದ ವಲಯದ ಪಾತ್ರ ಬಗ್ಗೆ ಬರೆಯಬೇಕಾಗುತ್ತೆ. ಹಾಗೆ 19ನೇ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ವಿಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 20ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಕುರಿತು ಬರೆಯಿರಿ. ಇಲ್ಲಿ ಕಾರ್ಯಗಳು ಬರೆಯಬೇಕಾಗುತ್ತೆ. 8 ಅಥವಾ 9 ಕಾರ್ಯಗಳಿವೆ. ನೀವು ಸರಿಯಾಗಿ ನೋಡ್ಕೊಂಡು ಬರೆಯಿರಿ. ಮುಂದಿನ ಪ್ರಶ್ನೆ 21.
ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಯೊಂದಿಗೆ ವಿವರಿಸಿ. 22ನೇ ಪ್ರಶ್ನೆ, ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶವನ್ನು ವಿವರಿಸಿರಿ. 23ನೇ ಪ್ರಶ್ನೆ, ಸಮಗ್ರ ಆರ್ಥಿಕ ಸಮತೋಲನದ ಪೂರೈಕೆಯ ಭಾಗವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. 24ನೇ ಪ್ರಶ್ನೆ, C=50 + 0.8y=200 ನೀಡಲಾಗಿರುವ ಮಾಹಿತಿಯಾಗಿದ್ದು, ಎ ಆದಾಯವನ್ನು ಮಟ್ಟ ಲೆಕ್ಕ ಮಾಡಿ, ಹಾಗೆ ಬಿ I=250ಕ್ಕೆ ಹೆಚ್ಚುತ್ತದೆ ಎಂದು ಭಾವಿಸಿದರೆ ಹೊಸ ಸಮತೋಲನ ಆದಾಯ ಕಂಡುಹಿಡಿಯಿರಿ. ಸಮಗ್ರ ಬೇಡಿಕೆ ಬಿಂಬಕದ ಅರ್ಥವನ್ನು ಬರೆಯಿರಿ. ರೇಖಾತ್ಮಕವಾಗಿ ಅದನ್ನು ಹೇಗೆ ಪಡೆಯಬಹುದು? ಅನುಭೋಗಿ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 4 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವು ನೀವು ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಪಿಕ್ಸ್ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆ ಉತ್ತರಗಳು ಸಹ ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರ ನಕ್ಷೆಯ ಮೂಲಕ ವಿವರಿಸಿ. ಸರ್ಕಾರದ ಮುಂಗಡ ಪತ್ರ ಪಟವನ್ನು ಬರೆಯಿರಿ. ಹಾಗೆ ಸಾರ್ವಜನಿಕ ಸಾಲವು ಹೊರೆಯಾಗುವುದೇ ವಿವರಿಸಿರಿ. ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತ ಸಮಸ್ಯೆಗಳನ್ನು ಚರ್ಚಿಸಿ. ಕೋಶೀಯ ಕೊರತೆಯು ಸರ್ಕಾರದ ಸಾಲದ ಅಗತ್ಯತೆಯನ್ನು ತೋರಿಸುವ ವಿಶದೀಕರಿಸುತ್ತದೆ. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ಬರೆಯಬೇಕಾಗುತ್ತೆ. ಇಲ್ಲಿ 3 ಕೊಂಡಿಗಳು ಬರೆಯಬೇಕಾಗುತ್ತೆ. ಸರಿಯಾಗಿ ಬರೆದರೆ 4 ಅಂಕಗಳು ಸಿಗುತ್ತೆ. ಹಾಗೆ ಕಂದಾಯ ಬಾಕಿ ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಬರೆಯಿರಿ. ಬಂಡವಾಳ ಖಾತೆಯ ಪಟವನ್ನು ಬರೆಯಿರಿ. ಇಷ್ಟು 4 ಅಂಕದ ಪ್ರಶ್ನೆ ಹಾಗೂ 6 ಅಂಕದ ಪ್ರಶ್ನೆ ನಿಮಗೆ ಕೊಟ್ಟಿದ್ದೀನಿ. ನೀವು ಸರಿಯಾಗಿ ನೋಡಿ. ಕ್ವಶನ್ಗಳ ವೆರಿ ಇಂಪಾರ್ಟೆಂಟ್ ಆಗಿವೆ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.